or welcome back to my YouTube channel. I hope you guys are doing good. ಸೊ ಇವತ್ತಿನ ವ್ಲಾಗ್ ಏನಂತ ಅಂದರೆ, ಇವತ್ತು ನಾನು ಕಮರ್ಷಿಯಲ್ ಸ್ಟ್ರೀಟ್ಗೆ ಹೋಗ್ತಿದ್ದೆ. ಅಲ್ಲಿ ನಾನು ಏನೇನು ಶಾಪಿಂಗ್ ಮಾಡ್ತೀನಿ ಅಂತ ಹೇಳ್ತೀನಿ. ಆ್ಯಂಡ್ ಹಾಗೆ ಈ ವ್ಲಾಗ್ ಏನಕ್ಕೆ ಮಾಡ್ತಾಯಿದ್ದೀನಿ ಅಂದರೆ, ನೀವು ಕೂಡ ಏನಾರ ಶಾಪಿಂಗ್ ಹೋಗಬೇಕು ಅಥವಾ ಕಮರ್ಷಿಯಲ್ ಸ್ಟ್ರೀಟ್ಗೆ ಹೋಗಬೇಕು ಅಂತ ಅಂದರೆ ಯಾವ್ಯಾವ ಶಾಪ್ಗೆ ಹೋಗ್ಬೋದು ಅಂತ ಹೇಳೋಕ್ಕೋಸ್ಕರ ಈ ವ್ಲಾಗ್ ಮಾಡ್ತಾಯಿದ್ದೀನಿ. ಐ ಹೋಪ್ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗುತ್ತೆ ಆ್ಯಂಡ್ ಹಾಗೆ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊತಾ ಇದ್ದೀನಿ. ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಈ ಪಾರ್ಟ್ ಆಫ್ ದ ವಿಡಿಯೋಯಿಂದ ನಾನು ವಾಯ್ಸ್ ಓವರ್ ಕೊಡೋಣ ಅಂತ ಅಂದ್ಕೊಂಡೆ. ಯಾಕಂದರೆ ಅಲ್ಲಿ ಹೋಗಿ ಮಾತಾಡಿಕೊಂಡು ಎಲ್ಲ ಇರೋಕ್ಕಾಗಲ್ಲ, ಎಲ್ಲ ಒಂಥರ ನೋಡ್ತಿರ್ತಾರೆ. ಅದಕ್ಕೆ ವಾಯ್ಸ್ ಓವರ್ ಕೊಡೋಣ ಅಂತ ಅಂದ್ಕೊಂಡೆ. ಇವಾಗ ರೆಡಿಯಾಗಿ ನಾನು ಮತ್ತು ಅಮ್ಮ ಆಟೋದಲ್ಲಿ ಹೋಗ್ತಾ ಇದ್ದೀವಿ. ನಮ್ಮ ಮನೆಯಿಂದ ಒಂದು 40 to 45 ಮಿನಿಟ್ಸ್ ಆಗುತ್ತೆ ಅಲ್ಲಿ ರೀಚ್ ಆಗೋ ಕಮರ್ಷಿಯಲ್ ಸ್ಟ್ರೀಟ್ಗೆ. ನಾವು ರೀಚ್ ಆಗೋ ಅಷ್ಟರಲ್ಲೇ ಸಂಜೆ ಆಗೋಗಿತ್ತು, 5 ಹಂಗಾಗಿತ್ತು. ಸೊ ಫಸ್ಟ್ ನಾನು ಹೋಗಿದ್ದೆ ಈ ಶಾಪ್ಗೆ. ಈ ಶಾಪ್ ನೇಮ್ ನಂಗೆ ಗೊತ್ತಿಲ್ಲ, ಯಾಕಂದರೆ ನಾನೇನು ಈಸ್ಕೊಂಡಿಲ್ಲ ಇಲ್ಲಿ. ಪ್ಲಸ್ ನನಗೆ ಇಷ್ಟನೂ ಆಗಿಲ್ಲ ಈ ಶಾಪಲ್ಲಿ ಏನು ಕೂಡ. ಪ್ರೈಸ್ ಕೂಡ ಓವರ್ ಪ್ರೈಸ್ಡ್ ಅಂತ ಅನ್ನಿಸ್ತು. ಸೊ ಅದಾದಮೇಲೆ ನೆಕ್ಸ್ಟ್ ಏನಾದರೂ ಸಿಗುತ್ತಾ ಯಾವುದಾದ್ರೂ ಅಂಗಡಿ ಅಂತ ನೋಡಿದ್ರೆ ಬ್ಯಾಗ್ ಕಲೆಕ್ಷನ್ಸ್ ಕೂಡ ತುಂಬಾ ಚೆನ್ನಾಗಿತ್ತು, ಹಾಗೆ ಕ್ಯೂಟಾಗಿತ್ತು. ಹಾಗೆ ಸ್ವಲ್ಪ ಮುಂದೆ ಬಂದಾಗ ಶೇಡ್ಸ್ ನೋಡಿದೆ, ಒಂದು ತೊಗೋಬೇಕು ಅಂತ ಇತ್ತು ನನಗೆ ಶೇಡು. ಸೊ ಸ್ಟಾರ್ಟಿಂಗ್ ಫ್ರಮ್ 200 ಪ್ರೈಸಿಂದ ಸ್ಟಾರ್ಟ್ ಆಗ್ತಿತ್ತು. ನಾನು ನೋಡ್ತಿರೋ ಶೇಡ್ ಬಂದುಬಿಟ್ಟು ಪ್ರೈಸ್ 350. ಕಮ್ಮಿನಿ ಬಾರ್ಗೇನ್ ಮಾಡಿ ಕಮ್ಮಿನೂ ಮಾಡಿಸ್ಬೋದು. ನಾನು 300 ಮಾಡಿಸ್ದೆ. ನಾನು ಒಂದೇ ತೊಗೊಂಡಿದ್ದು. ನಾನು ಇವಾಗ ನೋಡ್ತಾ ಇನ್ನೆಲ್ಲ ಹಾಕ್ಕೊಂಡು ಅದನ್ನೇ ನಾನು ತೊಗೊಂಡಿದ್ದು. ನನಗೆ ಅದು ಇಷ್ಟ ಆಯ್ತು ನೋಡಿದ ತಕ್ಷಣ. ನೆಕ್ಸ್ಟು ಒನ್ ಪೀಸ್ ನೋಡೋಣ ಅಂತ ಶಾಪಿಗೆ ಬಂದೆ. ಈ ಶಾಪಲ್ಲಿ ಒನ್ ಪೀಸ್ ಬೀಚ್ ವೇರ್ ಆಗಿರ್ಬೋದು, ಆ ಥರ ಶಾರ್ಟ್ ಕೂಡ ಇದೆ, ಆಮೇಲೆ ಮ್ಯಾಕ್ಸಿ ಥರನೂ ಇದೆ. ನನಗೆ ಇಷ್ಟ ಆಯಿತು, ನಾನು ಒಂದು ತೊಗೊಂಡೆ. ಇದರಲ್ಲಿ ಪ್ರೈಸ್ 800 ಸ್ಟಾರ್ಟ್ ಆಗುತ್ತೆ. ಲಾಂಗ್ ಮ್ಯಾಕ್ಸಿದೇನಾದ್ರು ಬೇಕಂದರೆ, ಶಾರ್ಟ್ ಬೇಕಂದರೆ 700 ಹಂಗೆ ಸ್ಟಾರ್ಟ್ ಆಗುತ್ತೆ. ಅದಾದಮೇಲೆ ಸ್ಲಿಪ್ಪರ್ಸ್ ನೋಡೋಣ ಅಂತ ಬಂದ್ವಿ. ಎಲ್ಲ ಕಡೆ ಒಂದೇ ಥರ ಇತ್ತು ಕಲೆಕ್ಷನ್ಸ್. ನನಗೆ ಪರ್ಸ್ನಲಿ ಯಾವುದೂ ಅಷ್ಟೊಂದು ಇಷ್ಟ ಆಗಿಲ್ಲ. ಅದಾದಮೇಲೆ ಆಕ್ಸೆಸರೀಸ್ ನೋಡೋಣ ಅಂತ ಹೊರಟೆ. ಆ್ಯಕ್ಚುಲಿ ಮೇನ್ ನಾನು ಅಲ್ಲಿ ಹೋಗಿದ್ದೆ ಆಕ್ಸೆಸರೀಸ್ ನೋಡಬೇಕು ಅಂತ. ಇವಾಗ ಚೈನ್ ಎಲ್ಲ ಬರ್ತಿದ್ದಲ್ಲ, ಬೆಲ್ಟ್ ಥರದ್ದು, ಅದೆಲ್ಲ ತುಂಬ ಟ್ರೆಂಡಿಂಗ್ ಈಗ. ಅದೊಂದು ತೊಗೊಂಡೆ ನಾನು. ಅದು 300 ಸ್ಟಾರ್ಟಿಂಗ್ ಪ್ರೈಸ್ ಸಿಗ್ತಿತ್ತು. ಅದಾದಮೇಲೆ ಸಿಕ್ಕಾಪಟ್ಟೆ ಹೊಟ್ಟೆ ಸಿಕ್ತಿತ್ತು. ಅಲ್ಲಿ ನೆಡ್ದಿ ಅಂತ ಅಂದ್ಬಿಟ್ಟು ಅಲ್ಲೇ ನಿಯರ್ ಬೈ ಹೋಟೆಲ್ ಇತ್ತು. ಆ ಹೋಟೆಲಿಗೆ ಬಂದು ಸ್ನ್ಯಾಕ್ಸ್ ಥರ ತಿಂದ್ವಿ. ಗೋಬಿ ತೊಗೊಂಡ್ವಿ, ಆಮೇಲೆ ಪಾವ್ ಬಜ್ಜಿ ತೊಗೊಂಡ್ವಿ. ನಾನೇನು ಸಜೆಸ್ಟ್ ಮಾಡ್ತೀನಿ ಅಂದರೆ, ನೀವೇನ ಕಮರ್ಷಿಯಲ್ ಸ್ಟ್ರೀಟ್ಗೆ ಹೋಗಬೇಕು ಅಂತ ಅಂದ್ಕೊಂಡ್ರೆ ಸ್ವಲ್ಪ ಬೇಗನೆ ಹೋಗಿ. ನಾನು ಸಂಜೆ ಹೋಗಿದ್ದೆ, ಅದಕ್ಕೆ ನನಗೇನು ಸರಿಯಾಗಿ ಅಷ್ಟೊಂದು ನೋಡೋಕ್ಕಾಗಿಲ್ಲ. ಆಮೇಲೆ ನಿಮಗೆ ರೋಡ್ ಸೈಡ್ ಎಲ್ಲ ಏನೂ ನೋಡೋಕ್ಕಾಗಲ್ಲ, ನೋಡಿ ತೊಗೊಳಕ್ಕಾಗಲ್ಲ, ಸಂಜೆ ಆಗೋದ್ರೆ ಕತ್ಲೆ ಆಗೋಗಿರುತ್ತೆ. ಸೊ ಅದಕ್ಕೆ ನಾನು ಸಜೆಸ್ಟ್ ಮಾಡೋದು ನೀವು ಬೆಳಗ್ಗೆನೇ ಹೋಗಿ ಅಂತ. ಇನ್ನೊಂದೇನಂತ ಅಂದರೆ, ನೀವು ವೀಕ್ ಡೇಸಲ್ಲಿ ಹೋಗಿ ಅದೇ ಬೆಸ್ಟು. ವೀಕೆಂಡ್ಸಲ್ಲಿ ಹೋದರೆ ಸಿಕ್ಕಾಪಟ್ಟೆ ರಶ್ ಇರುತ್ತೆ, ಏನೂ ತೊಗೊಳಕ್ಕಾಗಲ್ಲ, ನಿಮ್ಗೆ ನೋಡೋಕ್ಕೂ ಆಗಲ್ಲ ಸರಿಯಾಗಿ. ಅದಾದಮೇಲೆ ತುಂಬಾ ಟ್ರಾಫಿಕ್ ಇರುತ್ತೆ. ಸೊ ವೀಕ್ ಡೇಸಲ್ಲೇ ಹೋಗಿ ಅದೇ ಬೆಸ್ಟ್ ಅಂತ ಹೇಳ್ಬೋದು. ಅದಾದಮೇಲೆ ಎಲ್ಲ ಮುಗಿಸಿ ಮನೆಗೆ ಹೊರಡೋ ಅಷ್ಟರಲ್ಲೇ ನಾವು 8 o'clock ಆಗಿತ್ತು. ಅಲ್ಲಿಂದ ಆಟೋನೇ ಸಿಗೋಲ್ಲ. ನಾವೇನಾರ ಲೇಟಾಗಿ ಹೋದರೆ ಆಟೋ ಸಿಗೋದು ತುಂಬ ಕಷ್ಟ ಆಗೋಗುತ್ತೆ. ನನ್ನ ಫೇವ್ರೆಟ್ ಸ್ಟೋರ್ಸ್ ಯಾವ್ಯಾವುದು ಅಂತ ಹಾಕ್ತೀನಿ ನೋಡಿ. ಇದಿಷ್ಟು ನನ್ನ ಫೇವ್ರೆಟ್ ಸ್ಟೋರ್ಸ್. ನೀವು ಇದನ್ನು ಸ್ಕ್ರೀನ್ಶಾಟ್ ಇಟ್ಕೊಂಡು ಲೊಕೇಶನ್ ಹಾಕ್ಕೊಂಡು ಹೋಗಿ, ನಿಮಗೂ ಕೂಡ ಹೆಲ್ಪ್ ಆಗುತ್ತೆ. 2000 years later. ಹೇ ಗೈಸ್, ವೆಲ್ಕಮ್ ಟು ನೆಕ್ಸ್ಟ್ ಪಾರ್ಟ್ ಆಫ್ ದ ವಿಡಿಯೋ. ಆ್ಯಕ್ಚುಲಿ ನಾನು ವಿಡಿಯೋ ಕಮರ್ಷಿಯಲ್ ಸ್ಟ್ರೀಟ್ದೇ ಎಂಡ್ ಮಾಡಬೇಕಂತ ಅಂದ್ಕೊಂಡೆ. ಬಟ್ ಆದರೆ ನಾನು ಅಂದ್ಕೊಂಡೆ ಎಲ್ಲರೂ ಲೈಕ್ ಕಮರ್ಷಿಯಲ್ ಸ್ಟ್ರೀಟ್ ಶಾಪಿಂಗ್ ಆಗಿರ್ಬೋದು, ಜಯನಗರ್ ಸ್ಟ್ರೀಟ್ ಶಾಪಿಂಗ್ ಆ ಥರ ಮಾಡ್ತಾರೆ. ಬಟ್ ಕಂಪೇರ್ ಮಾಡಿ ನೋಡೋಣ ಯಾವುದು ಬೆಸ್ಟ್ ಅಂತ ಅಂದ್ಬಿಟ್ಟು. ಸೊ ಇವಾಗ ನಾನು ಜಯನಗರ್ಗೆ ಹೋಗ್ತಿದ್ದೆ, ಹೆಂಗಿದ್ರು ಶಾಪಿಂಗ್ ಕಾಂಪ್ಲೆಕ್ಸ್ಗೆ. ನಿಮಗೂ ಕೂಡ ಅಲ್ಲಿ ಏನೇನು ಸಿಗುತ್ತೆ ಅಂತ ತೋರಿಸ್ತೀನಿ. ಆ್ಯಂಡ್ ಹಾಗೆ ಈ ವಿಡಿಯೋ ಎಂಡಲ್ಲಿ ನೋಡಿ, ಲಾಸ್ಟಲ್ಲಿ ಎರಡೂ ಕೂಡ ಕಂಪೇರ್ ಮಾಡಿ ಹೇಳ್ತೀನಿ, ಕಮರ್ಷಿಯಲ್ ಸ್ಟ್ರೀಟ್ ಬೆಸ್ಟಾ ಅಥವಾ ಜಯನಗರ್ ಸ್ಟ್ರೀಟ್ ಶಾಪಿಂಗ್ ಬೆಸ್ಟಾ ಅಂತ. ಎಲ್ಲೆಲ್ಲಿ ಏನೇನು ಪ್ರಾಡಕ್ಟ್ಸ್ ಚೆನ್ನಾಗಿರುತ್ತೆ ಆ್ಯಂಡ್ ಹಾಗೆ ಏನೇನು ಸಿಗುತ್ತೆ ಅಂತ ಹೇಳ್ತೀನಿ. ಸೊ ಅದಕ್ಕೆ ವಿಡಿಯೋ ಎಂಡ್ವರೆಗೂ ನೋಡಿ, ಅವಾಗ ನಿಮ್ಗೆ ಗೊತ್ತಾಗುತ್ತೆ ಯಾವ್ದು ಬೆಸ್ಟ್ ಅಂತ ಅಂದ್ಬಿಟ್ಟು. ನಾನು ಹೋಗಿದ್ದು ವೀಕೆಂಡ್ ಆಗಿರೋದ್ರಿಂದ ಸ್ವಲ್ಪ ರಶ್ ಇತ್ತು ಜಯನಗರಲ್ಲಿ. ಫಸ್ಟ್ ನಾನು ಹೋಗಿದ್ದು ಜಯನಗರ್ ಕಾಂಪ್ಲೆಕ್ಸ್ ಆಚೆ ಒಂದು ಕುರ್ತಾಸ್ ಅಂಗಡಿ ಇರುತ್ತೆ. ಅಲ್ಲಿ ಶಾರ್ಟ್ ಕುರ್ತಾನೂ ಸಿಗುತ್ತೆ, ಲಾಂಗ್ ಕುರ್ತಾನೂ ಸಿಗುತ್ತೆ. ನಾನು ಶಾರ್ಟ್ ಕುರ್ತಾ 2 ಇಸ್ಕೊಂಡೆ ಅಲ್ಲಿ. ಅದಾದಮೇಲೆ ಸ್ವಲ್ಪ ಹಂಗೆ ಮುಂದೆ ನಡ್ಕೊಂಡು ಹೋಗಿದ್ವಿ, ಏನಾರ ಇದೆಯಾ ಕಲೆಕ್ಷನ್ಸ್ ಇದೆಯಾ ನೋಡೋಣ ಅಂತ ಅಂದ್ಬಿಟ್ಟು. ವಿಂಟರ್ ಆಗಿರೋದ್ರಿಂದ ಜಯನಗರಲ್ಲಿ ಎಲ್ಲೇ ಹೋದ್ರೂ ರೋಡ್ ಸೈಡು ಸ್ವೆಟರ್ಸ್ ಎಲ್ಲ ತುಂಬ ಇಟ್ಕೊಂಡಿದ್ದಾರೆ. ಸ್ಟಾರ್ಟಿಂಗ್ ಪ್ರೈಸ್ ಬಂದುಬಿಟ್ಟು 100 ಸ್ಟಾರ್ಟ್ ಆಗುತ್ತೆ ಒಂದೊಂದು ಕಡೆ, ಇನ್ನೊಂದು ಕಡೆ 150 ಸ್ಟಾರ್ಟ್ ಆಗುತ್ತೆ. ಚೆನ್ನಾಗಿದೆ, ಅಲ್ಲಿ ನೋಡ್ಕೊಂಡು ತೊಗೋಬೇಕು. ಬಟ್ ಆದರೆ ಅದಾದಮೇಲೆ ನೆಕ್ಸ್ಟ್ ನಾನು ಹೊಂಟಿದ್ದು ಮಿನಿಸೋಲಿ ನಾನು ಏನು ತೊಗೊಂಡೆ ಅಂತ ಅಂದರೆ ನೇಲ್ ಪಾಲಿಶ್ ತೊಗೊಂಡೆ. ನನಗೆ ನೇಲ್ ಪಾಲಿಶ್ ಅಂದರೆ ತುಂಬಾ ಇಷ್ಟ, ಅದು ತೊಗೊಂಡೆ ಅಷ್ಟೇ. ಅದು ಬಿಟ್ಟು ನಾನೇನು ಬೇರೇನು ತೊಗೊಳಕ್ಕೆ ಹೋಗಿಲ್ಲ. ನೋಡಿ ಸ್ವೆಟರ್ಸ್ ನೀವು ನೋಡ್ತಿರ್ಬೋದು, ಎಲ್ಲ ಕಡೆ ಅದೇ ಜಾಸ್ತಿ ಇರೋದಲ್ಲಿ.
ನಾನೇನು ಅಷ್ಟೊಂದು ತೊಗೊಂಡಿಲ್ಲ ಜಯನಗರಲ್ಲಿ, ಒಂದೆರಡು ಶಾರ್ಟ್ ಕುರ್ತೀಸ್ ತೊಗೊಂಡೆ ಅಷ್ಟೇ. ಸುಮ್ಮನೆ ಹಂಗೆ ನೋಡ್ತಾ ಇದ್ದೆ, ಏನಾದರೂ ಚೆನ್ನಾಗಿದ್ದರೆ ಅಥವಾ ನನಗೆ ಚೆನ್ನಾಗಿ ಅನಿಸಿದ್ರೆ ತೊಗೊಳ್ಳೋಣ ಅಂತ. ಬಟ್ ನನಗೇನು ಅಷ್ಟೊಂದು ಚೆನ್ನಾಗಿ ಅನಿಸಿಲ್ಲ. ಆಮೇಲೆ ಸ್ಲಿಪ್ಪರ್ಸ್ ಕೂಡ ಇಲ್ಲಿಗೂ ಮತ್ತು ಕಮರ್ಷಿಯಲ್ ಸ್ಟ್ರೀಟ್ಗೆ ಏನು ಅಷ್ಟೊಂದು ಡಿಫ್ರೆನ್ಸ್ ಏನಿಲ್ಲ, ಸೇಮ್ ಇದೆ. ಟ್ರೈ ಮಾಡ್ಬೋದು ನೀವು, ಎರಡರಲ್ಲೂ ಕೂಡ ಒಂದೇ ಥರನೇ ಇದೆ, ಅಲ್ಲೂ ಇಲ್ಲೂ. ಅದಾದಮೇಲೆ ನನ್ನ ನಾನು ಪಾನಿಪುರಿ ತಿಂದೆ, ಅದಾದಮೇಲೆ ರೋಟಿ ಕರಿ ತಿಂದು ಎಂಡ್ ಮಾಡಿದೆ. ಓಕೆ ತಿಂದಾದಮೇಲೆ ಝೂಡಿಯೋ ನೋಡಿದೆ. ಝೂಡಿಯೋಗೆ ಹೋಗೋಣ, ಕಲೆಕ್ಷನ್ಸ್ ನೋಡೋಣ ಅಂತ ಹೋದೆ. ಅಲ್ಲೂ ಕೂಡ ನಾನು ಫಸ್ಟ್ ನೋಡಿದ್ದೆ ನೇಲ್ ಪಾಲಿಶ್, ಬಟ್ ತೊಗೊಂಡಿಲ್ಲ. ಬಟ್ ಕಲೆಕ್ಷನ್ಸ್ ನೋಡಿದೆ. ನನಗೆ ಅಲ್ಲಿ ಪರ್ಸ್ನಲಿ ಸ್ಲಿಪ್ಪರ್ಸ್ ಕಲೆಕ್ಷನ್ಸ್ ಆಗಿರ್ಬೋದು ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಆ್ಯಕ್ಚುಲಿ ಚೆನ್ನಾಗಿದೆ. ಆಮೇಲೆ ವಿಂಟರ್ ಕಲೆಕ್ಷನ್ಸ್ ಡ್ರೆಸ್ಸಸ್ ಕೂಡ ಚೆನ್ನಾಗಿದೆ. ಬಟ್ ಕ್ಲೋಸಿಂಗ್ ಟೈಮ್ ಆಗೋಗಿದ್ದರಿಂದ ಸರಿಯಾಗಿ ನಾವೇನು ನೋಡೋಕ್ಕಾಗಿಲ್ಲ. ಇಲ್ಲ ಅಂದಿದ್ರೆ ಒಂದೆರಡು ತೊಗೊಳ್ಳೋಣ ಅಂತಲೇ ಇದ್ದಿದ್ದು, ಬಟ್ ಕ್ಲೋಸಿಂಗ್ ಟೈಮ್ ಇತ್ತು. ಸೊ ನೀವು ಬೇಗ ಹೋಗಿ, ನಂತರ ಲೇಟಾಗಿ ಹೋಗಬೇಡಿ. ಪ್ರೀವಿಯಸ್ ಕ್ಲಿಪ್ಪಿಂಗ್ಸಲ್ಲಿ ಹೇಳ್ದಂಗೆ ಯಾವುದು ಅಂದರೆ ಕಮರ್ಷಿಯಲ್ ಸ್ಟ್ರೀಟ್ ವರ್ಸಸ್ ಜಯನಗರ್ ಸ್ಟ್ರೀಟ್ ಶಾಪಿಂಗ್, ಈ ಎರಡರಲ್ಲಿ ನನಗೆ ಪರ್ಸ್ನಲಿ ನನಗೆ ಯಾವ ಥರ ಇಷ್ಟ ಆಯಿತು, ಯಾವ್ದು ಇಷ್ಟ ಆಯಿತು ಅಂತ ಹೇಳ್ತೀನಿ. ಫಸ್ಟ್ ನಾನು ಕಮರ್ಷಿಯಲ್ ಸ್ಟ್ರೀಟ್ ಬಗ್ಗೆ ಹೇಳ್ತೀನಿ. ಕಮರ್ಷಿಯಲ್ ಸ್ಟ್ರೀಟಲ್ಲಿ ಏನಂತ ಅಂದರೆ ಅಲ್ಲಿ ತುಂಬ ಶಾಪ್ಸ್ ಇದೆ ಆ್ಯಂಡ್ ಹಾಗೆ ನಿಮಗೆ ಆಪ್ಷನ್ಸ್ ಕೂಡ ಜಾಸ್ತಿ ಇರುತ್ತೆ. ನಿಮಗೇನಾದರೂ ಇವಾಗ ವೆಸ್ಟರ್ನ್ ಔಟ್ಫಿಟ್ಸ್ ಟ್ರೈ ಮಾಡಬೇಕು, ಅಥವಾ ವೆಸ್ಟರ್ನ್ ಔಟ್ಫಿಟ್ಸ್ ಜಾಸ್ತಿ ನೀವು ನೋಡ್ತಿದ್ರೆ, ಕ್ರಾಪ್ ಟಾಪ್ಸ್ ಆಗಿರಲಿ, ಜೀನ್ಸ್ ಆಗಿರಲಿ, ಡೆನಿಮ್ ಜಾಕೆಟ್ಸ್ ಆಗಿರಲಿ, ಸೊ ಆ ಥರದ್ದು ನಿಮಗೆ ಕಮರ್ಷಿಯಲ್ ಸ್ಟ್ರೀಟಲ್ಲಿ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಆಪ್ಷನ್ಸ್ ಕೂಡ ಜಾಸ್ತಿ ಇದೆ. ಈ ಥರದ್ದೆಲ್ಲ ನಿಮಗೆ ಅಲ್ಲಿ ಸಿಗುತ್ತೆ, ಈಸಿಯಾಗಿ ಸಿಗುತ್ತೆ. ಆಮೇಲೆ ತುಂಬ ಪ್ರೈಸ್ ರೇಂಜ್ ಕೂಡ ತುಂಬ ಅಫೋರ್ಡಬಲ್ ಆಗಿರುತ್ತೆ. 250ಇಂದ ಸ್ಟಾರ್ಟಿಂಗ್ ಪ್ರೈಸ್ ಸ್ಟಾರ್ಟ್ ಆಗುತ್ತೆ ಆ್ಯಂಡ್ ಕ್ವಾಲಿಟಿ ಕೂಡ ಚೆನ್ನಾಗಿದೆ. ನಾನು ಯಾವ್ಯಾವ್ದು ಶಾಪ್ಸ್ ಹಾಕಿದ್ದೀನಲ್ಲ ಪ್ರೀವಿಯಸ್ ಕ್ಲಿಪ್ಪಿಂಗ್ಸಲ್ಲಿ, ಆ ಎಲ್ಲ ಶಾಪ್ಸಲ್ಲೂ ಕೂಡ ಚೆನ್ನಾಗಿದೆ. ಅದು ಬಿಟ್ಟು ನಿಮ್ಗೆ ಯಾವುದಾದ್ರು ಶಾಪ್ ಗೊತ್ತಿದ್ದರೆ ನನಗೆ ಕಮೆಂಟ್ ಮಾಡಿ ಹೇಳಿ. ನೆಕ್ಸ್ಟ್ ಇವಾಗ ಜಯನಗರ್ ಸ್ಟ್ರೀಟ್ ಶಾಪಿಂಗ್ ಅಂತ ಬಂದರೆ, ಜಯನಗರ ಏನಂತ ಅಂದರೆ ಇವಾಗ ಶಾರ್ಟ್ ಕುರ್ತಿ ಆಗಿರ್ಬೋದು, ಅದಾದಮೇಲೆ ಲೈಕ್ ಇವಾಗ ಟ್ರೆಡಿಷ್ನಲ್ ಔಟ್ಫಿಟ್ಸ್ ಅಂತ ಕುರ್ತಾಸ್ ಆಗಿರ್ಬೋದು, ಕುರ್ತಾ ಸೆಟ್ಸ್ ಆಗಿರ್ಬೋದು, ಅದೆಲ್ಲ ಜಯನಗರಲ್ಲಿ ಚೆನ್ನಾಗಿದೆ. ಕಮರ್ಷಿಯಲ್ ಸ್ಟ್ರೀಟಲ್ಲಿ ಅದು ಸ್ವಲ್ಪ ಜಯನಗರ್ ಕಂಪೇರ್ ಮಾಡಿದ್ರೆ ಕಾಸ್ಟ್ ಕೂಡ ಹೈ ಇದೆ, ನನಗೆ ಪರ್ಸನಲಾಗಿ ಅನಿಸಿದ್ದು. ಆ್ಯಂಡ್ ಹಾಗೆ ಕಲೆಕ್ಷನ್ಸ್ ಅಷ್ಟಿಲ್ಲ. ಕುರ್ತಾಸ್ ಆಗಲಿ, ಶಾರ್ಟ್ ಕುರ್ತಾಸ್ ಆಗಲಿ, ಎಲ್ಲನೂ ಕೂಡ ಕಾಮನ್, ಎಲ್ಲ ಅಂಗಡಿಯಲ್ಲಿ ಹೋದ್ರೂ ಕೂಡ ಕಾಮನ್ ಆಗಿದೆ. ಬಟ್ ಜಯನಗರಲ್ಲಿ ಸಿಕ್ಕಾಪಟ್ಟೆ ಕಲೆಕ್ಷನ್ಸ್ ಇದೆ ಶಾರ್ಟ್ ಕುರ್ತಾಸ್. ನನಗೆ ಜಯನಗರಲ್ಲಿ ಶಾರ್ಟ್ ಕುರ್ತಾಸ್ ಇಷ್ಟ ಆಯಿತು. ಅದಾದಮೇಲೆ ನಾರ್ಮಲ್ ಕುರ್ತೀಸ್ ಕೂಡ ಇಷ್ಟ ಆಯಿತು. ಬಟ್ ಜೀನ್ಸ್ ಎಲ್ಲ ಅಷ್ಟೊಂದು ಜಯನಗರಲ್ಲಿ ಸಿಗಲ್ಲ, ಅದು ನೀವು ಕಮರ್ಷಿಯಲ್ ಸ್ಟ್ರೀಟಲ್ಲಿ ಆರಾಮಾಗಿ ಸಿಗುತ್ತೆ. ಇದಿಷ್ಟು ನನಗನ್ನಿಸ್ತು. ಅನ್ಫಾರ್ಚುನೇಟ್ಲಿ ಇಲ್ಲಿಂದ ವಾಯ್ಸ್ ರೆಕಾರ್ಡಿಂಗೇ ಆಗಿಲ್ಲ, ನಾನು ನೋಡ್ಕೊಂಡೆ ಎಲ್ಲ ಹಂಗೆ ಮಾಡಿಬಿಟ್ಟಿದ್ದೀನಿ ಕ್ಲಿಪ್ಪಿಂಗ್ಸ್ ಎಲ್ಲ ಎಷ್ಟೊಂದು. ಸೊ ಅದನ್ನೆಲ್ಲ ಕಟ್ ಮಾಡಿ ಇಲ್ಲಿಗೆ ಎಂಡ್ ಮಾಡ್ತೇನೆ ವೀಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್.